ಸ್ನೇಹಿತರೆ, ಮೇಲೆ ಟೈಟಲ್ ನೋಡಿರುವ ಹಾಗೆ ರೈತರು ತಮ್ಮ ಜಮೀನಿನಲ್ಲಿ ಬೆಳೆ ಸರ್ವೆನ ಮಾಡಿಸ್ತಾರೆ. ಕೆಲವು ಸಲ ಅವರಿಗೆ ಬರ ಪರಿಹಾರದ ಹಣ ಬರೋದಿಲ್ಲ. ಅವರ ಜಮೀನಿನಲ್ಲಿ ಮಾಡಿರುವಂತಹ ಸರ್ವೆ ಬಗ್ಗೆ ಅವರಿಗೆ ಮಾಹಿತಿನೇ ಇರೋದಿಲ್ಲ. ಸರ್ವೆ ಏನ್ ಮಾಡಿದ್ದಾರೆ, ಯಾವ ಬೆಳೆ ತೋರಿಸಿದ್ದಾರೆ, ಇದರ ಮಾಹಿತಿ ಎಲ್ಲಿ ಸಿಗತ್ತೆ ಅಂತ ತುಂಬಾ ಜನ ನಮಗೆ ಕೇಳ್ತಾ ಇದ್ರು. ಸೊ ಸರ್ಕಾರದಿಂದ ಹೊಸ ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಿದ್ದಾರೆ, ಕಾರ್ಪ್ ಸರ್ವೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಜಮೀನಿನ ಸರ್ವೆ ನಂಬರ್ ಹಾಕಿದ್ರೆ ಸಾಕು. ಯಾರ ಹೆಸರಲ್ಲಿ ಜಮೀನಿದೆ, ಎಷ್ಟು ಜಮೀನಿದೆ, ಜಮೀನಿನಲ್ಲಿ ಯಾವ ಬೆಳೆ ಇದೆ, ಬೆಳೆ ಸಮೀಕ್ಷೆ ಏನು, ಬೆಳೆ ವರದಿ ಏನು, ಎಲ್ಲ ಮಾಹಿತಿ ನಿಮಗೆ ಸ್ಪಷ್ಟವಾಗಿ ಇದರಲ್ಲಿ ಅರ್ಥ ಆಗೋ ತರ ಇಲ್ಲಿ ನೋಡೋಕೆ ಅವಕಾಶ ಕೊಟ್ಟಿದ್ದಾರೆ. ಯಾವ ರೀತಿ ನೋಡ್ಬೇಕಂತ ನಾನು ತಿಳಿಸ್ಕೊಡ್ತೇನೆ. ಹಾಗೂ ಈ ಒಂದು ವೆಬ್ಸೈಟ್ ಲಿಂಕ್ ಎಲ್ಲಿದೆ, ಎಲ್ಲಿ ಸಿಗತ್ತೆ ಅಂತ ಅದು ಕೂಡ ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ರೀತಿ ವಿಂಡೋ ಓಪನ್ ಆದಾಗ ಇಲ್ಲಿ ನೀವೇನ್ ಮಾಡಬೇಕು, ಫ್ಯೂ PR ಅಪ್ಲೋಡೆಡ್ ಕಾರ್ಪ್ ಇನ್ಫಾರ್ಮೇಶನ್ ಅಂತ ಬರುತ್ತೆ, ಇನ್ಫೋ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಜಿಲ್ಲೆ ಯಾವುದಿದೆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಹೋಬಳಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಗ್ರಾಮ ಸೆಲೆಕ್ಟ್ ಮಾಡಿ. ನೋಡಿ, ಇಲ್ಲಿ ನಾವು ಜಿಲ್ಲೆನ ಸೆಲೆಕ್ಟ್ ಮಾಡಿದ್ದೇವೆ, ತಾಲೂಕು ಸೆಲೆಕ್ಟ್ ಮಾಡಿದ್ದೇವೆ, ಹೋಬಳಿ ಸೆಲೆಕ್ಟ್ ಮಾಡಿದ್ದೇವೆ, ಗ್ರಾಮನ ಸೆಲೆಕ್ಟ್ ಮಾಡಿದ್ದೇವೆ. ಇಲ್ಲಿ ನಿಮ್ಮ ಸರ್ವೆ ನಂಬರ್ ಅನ್ನ ಹಾಕಿ ಗೆಟ್ ಕಾರ್ಪ್ ಸರ್ವೆ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅವರ ಸರ್ವೆ ನಂಬರ್ ಬಂತು. ಇಲ್ಲಿ ಸರ್ವೆ ನಂಬರ್ ಹಾಕಿ ಗೆಟ್ ಡಾಟಾ ಕೊಟ್ಟಾಗ ಇಲ್ಲಿ ಅವರ ಸರ್ವೆ ನಂಬರು, ಇಲ್ಲಿ ಜಮೀನಿನ ಮಾಲೀಕರ ಹೆಸರು, ಹಾಗೂ ಇಲ್ಲಿ ಅವರ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಎಲ್ಲ ಮಾಹಿತಿ ಬಂದಿರತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ, ರೌಂಡ್ ಬಾಕ್ಸ್. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಜಾಯಿಂಟ್ ಓನರ್ ನೇಮ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಬರೀ ಇದರಲ್ಲಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇದೇನು ವ್ಯೂ ಜಾಯಿಂಟ್ ಓನರ್ ನೇಮ್ ಅವಶ್ಯಕತೆ ಇಲ್ಲ, ಇದನ್ನ ಬಿಟ್ಟಾಕಿ ಬರೀ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೋಡಬಹುದು ಅವರ ಸಂಪೂರ್ಣ ವಿವರ ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ. ಅವರ ತಾಲೂಕು, ಗ್ರಾಮ ಹಾಗೂ ಅವರ ಹೋಬಳಿ ಇದೆ. ಸೊ ಇದು ಏನ್ ಕೊಟ್ಟಿದ್ದಾರೆ ಅವರು ನೋಡಬಹುದು. ಇದು ಬರ ಪರಿಹಾರದ ಹಣ ಬಂದಿತ್ತಲ್ಲ 2023-24 ಮುಂಗಾರು ತೊಗರಿಯನ್ನ ಹಾಕಿದ್ರು. ಇಲ್ಲಿ ಅವರ ಸರ್ವೆ ಅಪ್ರೂವ್ಡ್ ಆಗಿದೆ, ಇಲ್ಲಿದೆ ನೋಡಿ, ಅಪ್ರೂವ್ಡ್ ಆಗಿದೆ ಅವ್ರದ್ದು. ಇದು ಇಂಪಾರ್ಟೆಂಟ್. ತುಂಬಾ ಜನರಿಗೆ ಇದರ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಸರ್ವೆ ಸ್ಟೇಟಸ್ ಅಪ್ರೂವ್ಡ್ ಆದ್ರೆ ಮಾತ್ರ ನಿಮಗೆ ಬರ ಪರಿಹಾರದ ಹಣ ಬರುತ್ತೆ. ಇಲ್ಲಿದೆ ನೋಡಿ ಅಪ್ರೂವ್ಡ್ ಅಂತ. ಈ ರೀತಿ ಅಪ್ರೂವ್ಡ್ ಬರಬೇಕು. ಮುಂದೆ ನೀವು ಇಲ್ಲಿ ವ್ಯೂ ಫೋಟೋ ಅಂತ ಬರುತ್ತೆ, ಇಲ್ಲಿದೆ ನೋಡಿ ಕೆಳಗಡೆ. ವ್ಯೂ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಇಲ್ಲಿ ನೋಡಿ ಅವರ ಜಮೀನಿನಲ್ಲಿ ಸರ್ವೆ ಮಾಡಿರುವ ಫೋಟೋ ಬಂದಿದೆ. ಇಲ್ಲಿದೆ ನೋಡಿ ಫೋಟೋ. ಇಲ್ಲಿ ಅವರ ಜಮೀನು ಸರ್ವೆ ಮಾಡಿರುವಂತಹ ಫೋಟೋ ಬಂದಿದೆ. ಈ ರೀತಿ ಅವರ ಒಂದು ಫೋಟೋ ಬಂದಿದೆ. ಇಲ್ಲಿದೆ ನೋಡಿ ಅವ್ರ ಜಮೀನಿನಲ್ಲಿ ಏನ್ ಬೆಳೆ ಇತ್ತು, ಅವರು ಸರ್ವೆ ಮಾಡಿರುವಂತಹ ಮಾಹಿತಿ ಎಲ್ಲ ಇಲ್ಲಿ ಈ ರೀತಿ ತೊಗರೆ ಬೆಳೆ ಇತ್ತು ಅವರ ಜಮೀನಿನಲ್ಲಿ, ಅದಕ್ಕೆ ಈ ರೀತಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಿಮ್ಮ ಜಮೀನಿನಲ್ಲಿ ಬೇರೆ ಬೇರೆ ಬೆಳೆಗಳಿದ್ರೆ ಅದರ ಫೋಟೋಗಳು ಕೂಡ ಬರ್ತಾ ಇತ್ತು. ಅಪ್ರೂವ್ಡ್ ಅಂತ ಏನ್ ತೋರಿಸ್ದಲ್ಲ ನಾನು, ಆ ರೀತಿ ಅಪ್ರೂವಲ್ ಬಂದ್ರೆ 100% ನಿಮಗೆ ಬೆಳೆ ಪರಿಹಾರ ಹಣ ಬಂದೇ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಜಮೀನಿನ ಸರ್ವೆಗಳನ್ನ ಮಾಡಿರ್ತಾರೆ. ನಿಮ್ಮ ಜಮೀನಿನ ಒಂದು ಬೆಳೆ ಸಮೀಕ್ಷೆ ಮಾಡಿರೋದು ಮಾಹಿತಿಯನ್ನ ನೀವು ತುಂಬಾ ಸುಲಭವಾಗಿ ಚೆಕ್ ಮಾಡ್ಕೋಬಹುದು. ಇದರ ಲಿಂಕ್ ಏನಿದೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೇನೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ವೆಬ್ಸೈಟ್ ಲಿಂಕ್ ನಿಮ್ಮ ಮುಂದೆ ಓಪನ್ ಆಗುತ್ತೆ. ನೀವು ತುಂಬಾ ಸುಲಭವಾಗಿ ನಿಮ್ಮ ಜಮೀನಿನ ಬೆಳೆ ಸಮೀಕ್ಷೆ ವರದಿ, ಬರ ಪರಿಹಾರದ ಹಣದ ಬಗ್ಗೆ ಮಾಹಿತಿ ಎಲ್ಲವನ್ನ ತಿಳಿದುಕೊಳ್ಳಬಹುದು.